ಅಡ್ರೆಸ್ಸರ್ ಮಾಡಿಬಿಟ್ಟು ಸ್ಪೀಕರ್ ಅವರ ನಿರ್ಲಕ್ಷ್ಯವನ್ನು ಖಂಡಿಸಬೇಕಾಗಿತ್ತು, ಅಥವಾ ಅದನ್ನು ಮಾಡೋಕ್ಕಾಗಿಲ್ಲ, ನಮ್ಮ ಜೊತೆ ಹೋರಾಟಗಾರ ಬರಬೇಕಾಗಿತ್ತು. ಹಾಗಾಗಿ ನಮ್ಮ ಶಾಸಕರ ಪತ್ರಕ್ಕೂ ಸ್ಪೀಕರ್ ಮಾನ್ಯತೆ ಕೊಡದಿರೋ ಕಾರಣಕ್ಕೋಸ್ಕರವಾಗಿಯೇ ನಾವು 7ನೇ ಹಂತದ ಹೋರಾಟ ಈಗಾಗಲೇ ಶುರು ಮಾಡಿದ್ವಿ. ಈ ಬಾರಿ ನಮ್ಮ ಸಮುದಾಯದ ವಕೀಲರ ಸಂಘಟನೆ ಮಾಡಿ ವಕೀಲರ ಮೂಲಕವಾಗಿಯೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂತಹ, ನಮ್ಮ ಕಾನೂನುಬದ್ಧವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ 2A ಮೀಸಲಾತಿ ಕೊಡಲೇಬೇಕಾದಂಥದ್ರ ಕುರಿತು ಪ್ರತಿಪಾದನೆ ಮಾಡುವಂಥ, ಅದಕ್ಕೆ ಯಾವ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನಾತ್ಮಕವಾಗಿ ಒತ್ತಡ ಹಾಕ್ತಕ್ಕನ್ನ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ 22ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಇಡೀ ನಮ್ಮ ನಾಡಿನ ಎಲ್ಲ ಪಂಚಮಸಾಲಿ ವಕೀಲರು ಒಂದು ಕಡೆ ಭಾಳ ದೊಡ್ಡ ಸಭೆ ಮಾಡ್ತಿದ್ವಿ. ಆ ಸಭೆಗೆ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ತಿನವಂಥ ಹೆಸರಿನಲ್ಲಿ ಸಂಘಟನೆ ಮಾಡಲಾಗ್ತದೆ. ಅವತ್ತಿನ ಸಭೆಯಲ್ಲಿ ಎಲ್ಲ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳನ್ನು ಆಮಂತ್ರಣ ಮಾಡ್ತೀವಿ, ಜಿಲ್ಲಾ ನಿವೃತ್ತ ನ್ಯಾಯಮೂರ್ತಿಗಳನ್ನು ಆಮಂತ್ರಣ ಮಾಡಿ ಅವರೆಲ್ಲ ಸಲಹೆಗಳನ್ನು ಪಡ್ಕೊಂಡು ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶ ಕೊಡ್ತೀವಿ. ಯಾವ ರೀತಿಯಾಗಿ ಮೀಸಲಾತಿ ಕೊಡಲಿಕ್ಕೆ ಕಾರಣಾತ್ಮಕವಾಗಿ ಯಾವ ರೀತಿಯಾಗಿ ಸಹಕಾರ ಇದೆಯೋ, ಮತ್ತು ನೀವು ಮಾಡುವಂಥ ಹಿನ್ನೆಲೆಗಳು ಯಾಕೆ ವಿಳಂಬ ಮಾಡಕತ್ತೀರಿ, ಮತ್ತು ವಿಳಂಬ ಮಾಡೋದು ಪ್ರಯತ್ನ ಮಾಡಿದ್ರೆ ನಾವು ಯಾವ ರೀತಿ ಹೋರಾಟದ ಮಾರ್ಗವನ್ನು ಹಿಡಿಬೇಕನ್ನೋ ಬಗ್ಗೆ ಒಂದು ಕರ್ನಾಟಕ ಘನ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನವನ್ನು ಮತ್ತೊಂದು ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರವಾಗಿ 22ನೇ ತಾರೀಕು ನಾವು ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಒಂದು ಮಹಾಪರಿಷತ್ ಎನ್ನುವಂಥ ಒಂದು ಸಭೆಯನ್ನು ಮಾಡಲಾಗ್ತದೆ. ಆ ಸಭೆಗೆ ನಮ್ಮ ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿ, ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯ ಎಲ್ಲ ತಾಲೂಕುಗಳಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡ್ತಿದ್ವಿ. ನಿನ್ನೆ ರಾಯಭಾಗದಲ್ಲಿ ಸಭೆಯಾಗಿದೆ, ನಮ್ಮ ಹತ್ತಿರಲ್ಲೇ ಸಭೆಯಾಗಿದೆ, ಮತ್ತು ಇವತ್ತು ಚಿಕ್ಕೋಡಿಯಲ್ಲಿ, ಮತ್ತು ಸಾಯಂಕಾಲ 4 ಗಂಟೆಗೆ ಹುಕ್ಕೇರಿ, 6 ಗಂಟೆಗೆ ಸಂಕೇಶ್ವರ, ರಾತ್ರಿ 8 ಗಂಟೆ ನಿಪ್ಪಾಣಿಯಲ್ಲಿ. ನಾಳೆ ಮತ್ತು ಜಿಲ್ಲಾ ವ್ಯಾಪ್ತಿಯಲ್ಲಿ ಪೂರ್ವಭಾವಿ ಸಭೆ ಮಾಡ್ತೀವಿ. ಈಗಾಗಲೇ ಬೆಳಗಾವಿ ಜಿಲ್ಲಾ, ಧಾರವಾಡ ಜಿಲ್ಲಾ, ಕೊಪ್ಪಳ ಜಿಲ್ಲಾ, ವಿಜಯಪುರ ಜಿಲ್ಲೆ ಪೂರ್ವಭಾವಿ ಸಭೆಯಾಗಿದೆ. ನಾಳೆ ಗದಗ ಜಿಲ್ಲೆಯಲ್ಲಿ ಪೂರ್ವಭಾವಿ ಸಭೆ ಇದೆ. 7ನೇ ತಾರೀಕು ಗುಲ್ಬರ್ಗ, ಮತ್ತು 9, 10, 11 ನಮ್ಮ ಗೋಕಾಕ್, ಮೂಡಲಗಿ, ಖಾನಾಪುರ, ಬೈಲಹೊಂಗಲ, ಚೆನ್ನಮ್ಮನ ಕಿತ್ತೂರು, ಸವದತ್ತಿ ಈ ಭಾಗದಲ್ಲಿ ಪೂರ್ವಭಾವಿ ಸಭೆ ಮಾಡಿ ನಮ್ಮ ಜನಾಂಗದ ಎಲ್ಲ ಬಹುತೇಕ ನಮ್ಮ ಇಡೀ ವಕೀಲರಲ್ಲಿ ಹೆಚ್ಚು ಲಿಂಗಾಯತರಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ವಕೀಲರು ಇರೋದ್ರಿಂದ ಇವ್ರ ಮೂಲಕ ಒಂದು ಹೋರಾಟವನ್ನು ಮಾಡಿ ಮಲಗಿರುವಂಥ ಸರ್ಕಾರ ಕಣ್ಣು ತೆರೆಸಬೇಕು, ನಿರ್ಲಕ್ಷ್ಯ ಮಾಡುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾನೂನು ಮೂಲಕವಾಗಿಯೇ ಒಂದು ಒತ್ತಡ ಹಾಕ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಸಭೆಯನ್ನು ಕರೆಯಲಾಗಿದೆ. ಆ ಕಾರಣಕ್ಕೋಸ್ಕರ ನಮ್ಮೆಲ್ಲ ಶಾಸಕರು ವಕೀಲರು ಈಗ ನಿಮ್ಮ ಮೇಲೆ ಜವಾಬ್ದಾರಿ ಇತ್ತು, ನೀವು ಎಲ್ಲೇ ಒಂದು ಕಡೆ ಮೌನವಾಗಿದ್ದೀರಿ ಅನ್ನೋವಂಥ ಒಂದು ನೋವು ನಮ್ಮ ಜನರಿಗೆ ಕಾಡ್ತದೆ. ಈಗೆಲ್ಲ ಹಿರಿಯ ವಕೀಲರು, ಕಿರಿಯ ವಕೀಲರು ಎಲ್ಲರೂ ಸಹ ಇವತ್ತು ನಮ್ಮ ಹೋರಾಟ ಬೆಂಬಲ ಕೊಡ್ತಾರೆ ಮೇಲೆ ನೀವು ಧೈರ್ಯ ಹೊರಗಡೆ ಬನ್ನಿ ಅಂತ. ನಿಮಗೇನಾದರೂ ರಾಜಕೀಯವಾಗಿ ಯಾರಾದ್ರು ತೊಂದರೆ ಕೊಡ್ತಾರೆ, ನಿಮಗೇನೋ ಅನ್ಯಾಯ ಆಗುತ್ತಪ್ಪ, ನಾನು ನಿಮ್ಮ ಜೊತೆ, ಇಡೀ ಸಮಾಜ ನಿಮ್ಮ ಜೊತೆಗೆ ಐತಿ. ಹಾಗಾಗಿ ಅಧಿಕಾರ ಶಾಶ್ವತವಲ್ಲ, ಸಮಾಜ ಶಾಶ್ವತ. ನೀವೆಲ್ಲರೂ ಹೋರಾಟದಿಂದ ಗೆದ್ದು MLAಗಳಾಗಿರಿ, ಮಂತ್ರಿಗಳಾಗಿದ್ದೀರಿ, MLC ಆಗಿದ್ದೀರಿ. ನಿಮ್ಮ ಮೇಲೆ ಸಮಾಜ ಋಣಭಾರ ಭಾಳ ಇದೆ. ನೀವೇನೋ ಅಂದಿರ್ಬೋದು, ನಾವು ದುಡ್ಡು ಐತಿ, ನಾವು ಗೆದ್ದೇವಿ, ನಮ್ಮ ಜನ ಐತಿ, ಗೆದ್ದೇವೆ ಅಂತ. ಆದರೆ ನಿಮ್ಮ ಹೋರಾಟದ, ನಿಮ್ಮ ಗೆಲುವಿನಲ್ಲಿ ಪಂಚಮಸಾಲಿ ಲಿಂಗಾಯತರ ಪಾತ್ರ ಭಾಳ ದೊಡ್ಡದೇನೋ ಸತ್ಯವನ್ನು ನೀವು ಯಾರು ಮರಿಬಾರ್ದು. ವಕೀಲರು ಇವತ್ತು ಧೈರ್ಯವಾಗಿ ನಾವು ಬೆಂಬಲ ಕೊಡಕತ್ತಾರೆ. ನೀವು ಇದುವರೆಗೆ ಬೆಂಬಲ ಕೊಟ್ಟಿದ್ದೀರಿ, ನಿಮ್ಮ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿ ಒತ್ತಡ ಹಾಕೋ ಪ್ರಯತ್ನ ಮಾಡಿರಿ. ಕೊನೆಯ ಪಕ್ಷ ಅವರು ಹಿಂದಿನ ಸರ್ಕಾರ ಕೊಟ್ಟಿದ್ದನ್ನಾದರೂ ಇಂಪ್ಲಿಮೆಂಟ್ ಮಾಡಿ, ಇಲ್ಲ ಅದು ನಮಗೆ ಇಷ್ಟ ಇಲ್ಲಪ್ಪ ಅಂದರೆ ನಮಗೆ 2A ಒಳಗೆ ಸೇರಿಸೋ ಪ್ರಯತ್ನ ಮಾಡಿ. ಈಗ ನಾವು ಸರ್ವೆ ಮಾಡೋ ಪ್ರಕಾರ ನಮ್ಮ ಉತ್ತರ ಕನ್ನಡದಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ವಕೀಲರಿದ್ದಾರೆ. ಈಗೆಲ್ಲರೂ ನಾವು ಪಂಚಮಸಾಲಿಗಳಂತ ಗೊತ್ತಾಗ್ತಾಯಿದೆ, ಸಂಘಟನೆ ಮಾಡಕತ್ತೀವಿ. ಕನಿಷ್ಠ ಒಂದು 2,000 ಜನ ಎಲ್ಲ ವಕೀಲರು ಬರುವಂಥ ಸಾಧ್ಯತೆ ಇದೆ. ಈಗ ಮೊದಲನೇ ಹಂತವಾಗಿ ಕಲ್ಯಾಣ ಮತ್ತು ಕಿತ್ತೂರು ಕರ್ನಾಟಕದ 13 ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ನಾಳೆ ಮೊದಲ ಮಹಾಪರಿಷತ್ ಅಂತ ಸಭೆ ಮಾಡಿದ್ವಿ 21ನೇ ತಾರೀಕು. ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕಿ ಕೆಲಸ ಮಾಡ್ತಾರೆ.